ಕರ್ಣಧಾರವಿಯ ಮೂಲಕ ಮನೆಮತ್ತಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ನಟ ಕಿರಣ್ ರಾಜ್ ಅವರ ಹುಟ್ಟುಹಬ್ಬ ಸಂಭ್ರಮ ಧಾರೆಯರ ಜೊತೆಗೆ ಅಂದ್ರೆ ಕಲಾವಿದರು ಸೀರಿಯಲ್ ತಂಡದವರ ಜೊತೆಗೆ ಸೂಪರ್ ಆಗಿ ಆಚರಿಸಿದ್ದಾರೆ. ಎಲ್ರಿಗೂ ಕೂಡ ಖುಷಿ ಆಯ್ತು. ಹೌದು, ಕಿರಣ್ ರಾಜ್ ಅವರು ಸದ್ಯದ ಮಟ್ಟಿಗೆ ಟಾಪ್ ಹೀರೋ ಕಿರುತೆರೆಯಲ್ಲಿ ಒಳ್ಳೆ ಸಂಭಾವನೆ ಜೊತೆಗೆ ಒಳ್ಳೆ TRP ಇರುವಂತ ಧಾರಾವಾಹಿ ನಡೆಸ್ತಾ ಇದ್ದಾರೆ. ಕನ್ನಡ ಧಾರಾವಾಹಿ ಈಗ ಸದ್ಯಕ್ಕೆ ಯಾವ ರೀತಿ ಟ್ವಿಸ್ಟ್ ಬರ್ತಾ ಇದೆ, ಆರಂಭದಿಂದಲೂ ಕೂಡ ಅದೇ TRP ಕಾಪಾಡ್ಕೊಂಡಿದೆ. ಇದರಲ್ಲಿ ಪ್ರಮುಖವಾಗಿ ಕಿರಣ್ ರಾಜ್ ಮತ್ತೆ ಭವ್ಯ ಅವರ ಆಕ್ಟಿಂಗ್ ಸೂಪರ್ ಆಗಿರುತ್ತೆ. ಸೊ ಹೀಗಾಗಿ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಒಂದು ಧಾರಾವಾಹಿ, ತುಂಬಾನೇ ನೋಡ್ತಾ ಇದ್ದಾರೆ, ತುಂಬಾನೇ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ. ಕಿರಣ್ ರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ಅಭಿಮಾನಿಗಳು ಮೀಟ್ ಆಗ್ತಾರೆ, ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಶೂಟಿಂಗ್ ಸೆಟ್ ಗೆ ಬಂದು ಕೇಕ್ ಅನ್ನ ಕಟ್ ಮಾಡಿಸ್ತಾರೆ. ಅದೇ ರೀತಿ ಶೂಟಿಂಗ್ ಸೆಟ್ ನಲ್ಲಿ ಸೀರಿಯಲ್ ತಂಡದವರು ಕೂಡ ಕೇಕ್ ಅನ್ನ ಕಟ್ ಮಾಡುವ ಮೂಲಕ ಕಿರಣ್ ರಾಜ್ ಅವರ ಹುಟ್ಟುಹಬ್ಬ ಸೆಲೆಬ್ರೇಷನ್ ಮಾಡ್ತಾರೆ. ಕಿರಣ್ ರಾಜ್ಗೆ ಎಲ್ಲರೂ ಕೂಡ ತುಂಬಾನೇ ಪ್ರೀತಿಯನ್ನ ಕೊಡ್ತಾರೆ. ಕಿರಣ್ ರಾಜ್ ಇಷ್ಟರ ಮಟ್ಟಿಗೆ ಫೇಮಸ್ ಆಗಿದೆ, ಇಷ್ಟರ ಮಟ್ಟಿಗೆ ಚೆನ್ನಾಗಿ ನಡೆಸ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನು ಎಲ್ಲರಿಗೂ ಕೂಡ ಗೊತ್ತು. ಅವರ ಒಂದು ನೇಚರ್ ಮತ್ತೆ ಆಕ್ಟಿಂಗ್ ಎಲ್ಲವೂ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿ ಮೂಡಿ ಬರುತ್ತೆ. ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಇವರ ಒಂದು ಆಕ್ಟಿಂಗ್ ಅನ್ನ ನೋಡಿದ್ರೆ. ಸೊ ನಿಮ್ಗೂ ಕೂಡ ಇಷ್ಟ ಆಗ್ತಿದೆ, ನೀವು ಕೂಡ ನೋಡ್ತಾ ಇದ್ದೀರಾ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಕಿರಣ್ ರಾಜ್ಗೆ ಬಹಳನೇ ಖುಷಿ ಇದೆ ಈ ಒಂದು ಏನು ಧಾರಾವಾಹಿ ಸಿಕ್ಕಿರೋದಕ್ಕೆ. ಮುಂಚೆ ಇವರು ಸಿನಿಮಾವನ್ನೆಲ್ಲ ಮಾಡಿದ್ದಾರೆ, ರಾಣಿ ಆಗಿರ್ಬೋದು, ಬಹಳ ಒಳ್ಳೊಳ್ಳೆ ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ. ಶೇರ್ ಅಂತ ಒಂದು ಸಿನಿಮಾ ಮಾಡಿದ್ರು. ಕಿರುತೆರೆಯಲ್ಲಿ ಒಂದು ಧಾರಾವಾಹಿಯಲ್ಲಿ ನಟಿಸುವ ಜೊತೆಗೆ ದೊಡ್ಡ ಸ್ಕ್ರೀನ್ ಅಲ್ಲೂ ಸಹ ನಡೆಸ್ತಾ ಇದ್ದಾರೆ. ಭವ್ಯ ಅವರು ಕೂಡ ವಿಶ್ ಮಾಡಿದ್ದಾರೆ, ಶೂಟಿಂಗ್ ಸೆಟ್ ನಲ್ಲಿ ಕೇಕ್ ಅನ್ನು ಸಹ ತಿನ್ನಿಸಿದ್ದಾರೆ. ಈ ಜೋಡಿಯನ್ನ ಜನರು ತುಂಬಾನೇ ಇಷ್ಟಪಡ್ತಾರೆ, ಮೆಚ್ಚಿಕೊಂಡಿದ್ದಾರೆ, ಬೆಸ್ಟ್ ವಿಶಸ್ ಗಳನ್ನ ತಿಳಿಸ್ತಾ ಇದ್ದಾರೆ. ಕಿರಣ್ ರಾಜ್ ಮತ್ತೆ ಭವ್ಯ ಅವರ ಒಂದು ಜೋಡಿ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಧಾರಾವಾಹಿಯಲ್ಲಿ ನೆಕ್ಸ್ಟ್ ಲೆವೆಲ್ ಮಿಂಚ್ತಾ ಇದ್ದಾರೆ. ಕತೆ ಕೂಡ ಅಷ್ಟೇ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಇಂದ ಬರ್ತಾ ಇದೆ. ಸೊ ಹಾಗಾಗಿ ಜನರಿಗಂತೂ ತುಂಬಾನೇ ಇಷ್ಟ ಆಗ್ತಿದೆ, ಬೋರ್ ಅಂತೂ ಆಗ್ತಾ ಇಲ್ಲ. ಪ್ರತಿ ದಿವಸ ಒಂದು ಧಾರಾವಾಹಿನ ನೋಡಕ್ಕೆ ಕುಳಿತು ಬಿಡ್ತಾರೆ, ಇಷ್ಟಪಟ್ಟು ಧಾರಾವಾಹಿನ ನೋಡ್ತಾ ಇದ್ದಾರೆ. ನೀವು ಕೂಡ ತಪ್ಪದೆ ಈ ಧಾರಾವಾಹಿನ ಮಿಸ್ ಮಾಡದೆ ನೋಡಿ. ಪ್ರತಿ ದಿವಸ ಬರ್ತಾ ಇದೆ, ವೀಕೆಂಡ್ ಬರಲ್ಲ, ವೀಕ್ ಡೇಸ್ ಬರುತ್ತೆ. ಸೋಮವಾರದಿಂದ ಶುಕ್ರವಾರದ ತನಕ ಜನರು ಇಷ್ಟಪಟ್ಟು ನೋಡ್ತಿದ್ದಾರೆ. ಮತ್ತೆ ಹುಟ್ಟುಹಬ್ಬದ ದಿವಸ ಹಲವರು ಕೂಡ ಮೀಟ್ ಆಗಿ ಬರ್ತ್ಡೇ ವಿಶಸ್ ಗಳನ್ನು ಕೂಡ ತಿಳಿಸಿದ್ರೆ ಖುಷಿ ಆಗಿದ್ದಾರೆ.